ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಬಳ್ಳಾರಿಯ APMC ಪ್ರಾಂಗಣದಲ್ಲಿ ಮಳಿಗೆಗಳ ಬಾಡಿಗೆ ನೀಡುವ ವಿಷಯದಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋ ಜೂನ್ನ 11ನೇ ತಾರೀಕು 2025ರಂದು ನಾವು ನಮ್ಮ ಸಹಾಯಕ ಆಯುಕ್ತರು ಬಳ್ಳಾರಿ ಇವರ ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡವನ್ನು ಈ ಎಲ್ಲ ವಿಷಯಗಳ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ನಮಗೂ ಒಂದು ವಾಸ್ತವಾಂಶದ ವರದಿ ಕೊಡಬೇಕು ಅಂತ ಹೇಳಿ ಒಂದು ತಂಡವನ್ನು ರಚಿಸಿ ಆದೇಶ ಮಾಡಿದ್ದೇವೆ. ತಂಡದಲ್ಲಿ ನಮ್ಮ ಭೂ ದಾಖಲೆಗಳ ಉಪ ನಿರ್ದೇಶಕರು, ಸಬ್ ರಿಜಿಸ್ಟ್ರಾರ್, ಬಳ್ಳಾರಿಯ ತಹಸೀಲ್ದಾರ್ ಮತ್ತು ಡೆಪ್ಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಬಳ್ಳಾರಿ, ಇವರು ಸದಸ್ಯರುಗಳು ಇರ್ತಾರೆ. ಈ ತಂಡವು ಎಲ್ಲ ದಾಖಲಾತಿಗಳು APMCಯಲ್ಲಿ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಮತ್ತು ಅಲ್ಲಿಯ ವಾಸ್ತವಾಂಶದಲ್ಲಿ ಆ ಒಂದು ಮಳಿಗೆಗಳಲ್ಲಿ ಈ ದಿವಸ ಯಾವ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನು ಅಧ್ಯಯನ ಮಾಡಿ ನಮಗೆ ಒಂದು ವರದಿಯನ್ನು ಈಗ ಸಲ್ಲಿಸಿದ್ದಾರೆ. ಜಿಲ್ಲಾಡಳಿತ ಈ ವರದಿಯ ಕುರಿತು ಪರಿಶೀಲನೆಯನ್ನು ನಡೆಸಿದೆ. ಮೇಲ್ನೋಟಕ್ಕೆ ನಮಗೆ ಹಲವಾರು ಲೋಪದೋಷಗಳು ಕಂಡುಬಂದಿದೆ. ವರದಿಯಲ್ಲಿ ಗುರುತಿಸಲಾದ ಲೋಪದೋಷಗಳ ಬಗ್ಗೆ ಹೇಳಬೇಕು ಅಂದರೆ, ಪ್ರಮುಖವಾಗಿ ಈ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಬಾಡಿಗೆ ದರವನ್ನು ನಿಗದಿಪಡಿಸುವಾಗ ನಮ್ಮ APMC ನಿಯಮಾವಳಿಗಳು ಏನಿದೆ, ನಿಯಮಾವಳಿ 4 ಮತ್ತು ನಿಯಮಾವಳಿ 5, ಇದರ ಪ್ರಕಾರ ನಿಯಮಾವಳಿ 4ರಲ್ಲಿ ಒಂದು ಸಮಿತಿಯು ನಮ್ಮ ಅಭಿಯಂತರರು ನೀಡುವ ವರದಿಯನ್ನು ಆಧರಿಸಿ ಒಂದು ದರವನ್ನು ನಿಗದಿ ಮಾಡಬೇಕು. ಅಥವಾ ನಿಯಮಾವಳಿ 5ರಲ್ಲಿ ಹೇಳ್ತದೆ, ನಮ್ಮ ಸರ್ಕಾರಿ ಗೈಡೆನ್ಸ್ ಮೌಲ್ಯ ಏನಿದೆ, ನೋಂದಣಿ ಮೌಲ್ಯ, ಅದರ ಆಧಾರದಲ್ಲಿ ಅಥವಾ ಆ ಒಂದು ಸೈಟ್ ಅಥವಾ ಮಳಿಗೆಯ ಆ್ಯಕ್ಚುಯಲ್ ವ್ಯಾಲ್ಯೂ ಅದರ ಮೌಲ್ಯ, ಇದು 3ರಲ್ಲಿ ಯಾವುದು ಅತಿ ಹೆಚ್ಚು ಇದೆಯೋ ಅದನ್ನು ನಿಗದಿ ಮಾಡಬೇಕು ಅಂತ ಇದೆ. ಒಂದು ಪ್ರಕರಣದಲ್ಲಿ ಪೆಟ್ರೋಲ್ ಬಂಕ್ ಉದ್ದೇಶಕ್ಕಾಗಿ ಈ ದರವನ್ನು ನಿಗದಿ ಮಾಡುವಾಗ ಅದು ದರದ ಏನು ನಿಗದಿ ಮಾಡಿದ್ದಾರೆ ದರ, ಅದು ಈ ಎಲ್ಲ 3 ಮೌಲ್ಯಗಳಿಂದ ಕಡಿಮೆ ದರ ಇದೆ, ಆದ್ದರಿಂದ ಇದರಿಂದ ಸರ್ಕಾರದ ಆರ್ಥಿಕ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಕೃಷಿ ಉದ್ದೇಶಕ್ಕಾಗಿ ಈ ಮಳಿಗೆಗಳನ್ನು ನೀಡಬೇಕಿತ್ತು. ಈ ಮಳಿಗೆಗಳನ್ನು ಪಡೆದವರು ಕೃಷಿಯೇತರ ಉದ್ದೇಶಗಳಿಗೆ ಇದನ್ನು ಬಳಸ್ತಾ ಇರೋದು ಕೂಡ ಕಂಡುಬಂದಿದೆ. ಅನೇಕ ವಾಣಿಜ್ಯ ಚಟುವಟಿಕೆಗಳು, ಕೃಷಿಯೇತರ ವಾಣಿಜ್ಯ ಚಟುವಟಿಕೆಗಳು ಅಂದರೆ ಈಗ ಜೀನ್ಸ್ ಪ್ಯಾಂಟ್ ಅಂಗಡಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆಟೋಮೊಬೈಲ್ಸ್ ಬಿಡಿಭಾಗಗಳನ್ನು ಮಾರಾಟ ಮಾಡುವ ಮಳಿಗೆಗಳು ಇತ್ಯಾದಿ ಚಟುವಟಿಕೆಗಳು ಕೂಡ ಈ ದಿವಸ ಅಲ್ಲಿ ನಡೆದಿರೋದು ಈ ವರದಿಯಿಂದ ನಮಗೆ ಸ್ಪಷ್ಟವಾಗಿ ಬಂದಿದೆ. ಮತ್ತು ಯಾರ ಹೆಸರಿನಲ್ಲಿ ಮಳಿಗೆ ಈಗಾಗಲೇ ಅಲಾಟ್ಮೆಂಟ್ ಆಗಿದೆ ಅವರನ್ನು ಬಿಟ್ಟು ಬೇರೆಯ ವ್ಯಕ್ತಿ ಆ ಮಳಿಗೆಗಳಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ಕೂಡ ಕಂಡುಬಂದಿದೆ. ಈ ಎಲ್ಲ ಏನು ವಾಸ್ತವಾಂಶಗಳ ವರದಿ ಇದೆ, ಇಲ್ಲಿ ಏನು ಉಲ್ಲಂಘನೆಗಳು ಆಗಿದೆ ಅದನ್ನು ಸ್ಪಷ್ಟವಾಗಿ ಈ ವರದಿಯಲ್ಲಿ ನಮ್ಮ ತನಿಖಾ ತಂಡ ಹೇಳಿದೆ. ಈ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ಒಂದು ಕೋರಿಕೆಯೊಂದಿಗೆ, ಅಂದರೆ ಇದು ಏನು ಆರ್ಥಿಕ ನಷ್ಟ ಇದೆ ಈ ಕುರಿತು ಇನ್ನೂ ಉನ್ನತ ಮಟ್ಟದಲ್ಲಿ ಒಂದು ಸಮಿತಿಯ ಮೂಲಕ ಇದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗಾಗಲೇ ನಿರ್ದೇಶಕರು APMC ಇವರಿಗೆ ಒಂದು ವರದಿಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಈ ತನಿಖೆ ನಡೆಯುವ ಸಂದರ್ಭದಲ್ಲೇ ಈಗಾಗಲೇ 2 ಟೆಂಡರ್ ಪ್ರಕಟಣೆಗಳು ಹರಾಜಿಗಾಗಿ ಹೊರಬಿದ್ದಿದೆ. ಅದನ್ನು ಕೂಡ ಕೂಡಲೇ ತಡೆ ಹಿಡಿಯುವಂತೆ ಈಗಾಗಲೇ ನಾನು ಕಾರ್ಯದರ್ಶಿ APMC ಅವರಿಗೆ ಒಂದು ಪತ್ರದ ಮುಖೇನ ಸೂಚನೆ ನೀಡಿದ್ದೇನೆ. ಅದೇ ರೀತಿ ಯಾರು ಅಧಿಕಾರಿಗಳು ಅಥವಾ ಇತರರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೂಡ ಜರುಗಿಸಬೇಕು ಅಂತ ನಿರ್ದೇಶಕರಿಗೆ ಸಲ್ಲಿಸಲಾಗಿರುವ ವರದಿಯಲ್ಲಿ ನಾವು ಜಿಲ್ಲಾಡಳಿತದಿಂದ ನಾವು ಕೇಳಿಕೊಂಡಿದ್ದೇವೆ. ಈಗಾಗಲೇ ಟೆಂಡರ್ ಪ್ರಕಟಣೆ ರದ್ದುಪಡಿಸೋದಕ್ಕೆ ಐ ಹ್ಯಾವ್ ಗಿವನ್ ಡೈರೆಕ್ಷನ್.
ಮತ್ತು ಶಿಸ್ತು ಕ್ರಮಕ್ಕೆ ಕುರಿತಂತೆ ಆಯಾ ಇಲಾಖೆ ನೋಡಲ್ ಇಲಾಖೆ, ನಮ್ಮ ಕೃಷಿ ಮಾರುಕಟ್ಟೆ ಇಲಾಖೆ, APMC ಇಲಾಖೆಯ ನಿರ್ದೇಶಕರು ಅದಕ್ಕೆ ಶಿಸ್ತು ಪ್ರಾಧಿಕಾರಿ ಇದ್ದಾರೆ, ಅವರ ಕ್ರಮ ತಗೊಳ್ತಾರೆ. ಸೊ ಯಾವುದೇ ಈ ಲೋಪದೋಷಗಳು ಇದ್ದಾಗ, ಸೊ ಅದು ಆಡಳಿತ ಮಂಡಳಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು, ಯಾವ ಹಂತದಲ್ಲಿ ಇಲ್ಲಿ ಲೋಪದೋಷಗಳಾಗಿದೆ ಅನ್ನೋದನ್ನು ಮಾನ್ಯ ನಿರ್ದೇಶಕರು APMC ಅವರು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕ ಕ್ರಮವನ್ನು ಕೈಗೊಳ್ತಾರೆ. ಯಾವ ಉದ್ದೇಶಕ್ಕೆ ಮಳಿಗೆ ಕೊಟ್ಟಿರ್ತೇವೆಯೋ ಆ ಉದ್ದೇಶಕ್ಕೆ ಅದನ್ನು ಬಳಸಬೇಕು. ಹಾಗೊಂದು ಪಕ್ಷ ಷರತ್ತುಗಳು ಉಲ್ಲಂಘನೆಯಾದರೆ ಸೊ ಅದನ್ನು ಕ್ಯಾನ್ಸಲ್ ಮಾಡಬೇಕು, ರದ್ದುಪಡಿಸಬೇಕು. ಈ ಒಂದು ಕ್ರಮ ಅಧಿಕಾರಿಗಳಿಂದ ಆಗಿಲ್ಲ ಅನ್ನೋದು ವರದಿನಲ್ಲಿ ಸ್ಪಷ್ಟವಾಗಿದೆ. ಯಾವಾಗಿನಿಂದ ಈ ಥರ ಉಲ್ಲಂಘನೆಗಳಾಗಿದೆ ಆ ಎಲ್ಲ ಉಲ್ಲಂಘನೆಗಳ ಕುರಿತು ಇನ್ನೂ ಒಂದು ಉನ್ನತ ಮಟ್ಟದ ತನಿಖೆ ಮಾಡಲಿಕ್ಕೆ ನಾವು ನಿರ್ದೇಶಕರು APMC ಅವರನ್ನು ಈಗಾಗಲೇ ನಾನು ಕೋರ್ಕೊಂಡಿದ್ದೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.